ಯಾರಾದರೂ ಬಿಜೆಪಿಯಿಂದ ಹಣ ಪಡೆದು ಡೀಲ್ ರಾಜಕೀಯ ಮಾಡಿದ್ರೆ ಮಂಜೇಶ್ವರದ ಜನರು ಮೆಟ್ಟಲಿನಿಂದ ಒಡೆದು ನಿಮ್ಮನ್ನು ಓಡಿಸ್ತಾರೆ. ನೀವು ಪಕ್ಷ ಕಟ್ಟಿರುವುದು ಬಿಜೆಪಿಗೆ ಎದುರಾಗಿ, ಕೇರಳದಲ್ಲಿ ನಿಮ್ಮನ್ನು ಕೊಲೆ ಮಾಡಿರುವುದು ಬಿಜೆಪಿ RSS ನವರು. ಮಂಜೇಶ್ವರದಲ್ಲಿ ನೀವು 500 ಓಟ್ 1000 ಓಟ್ ಹಿಡಿದು ಬಿಜೆಪಿಯನ್ನು ಗೆಲ್ಲಿಸ್ತೀರಂತ ಹೇಳಿದ್ರೆ ನೋಡಿ, ಮಂಜೇಶ್ವರದ ಮತದಾರರು, ನನ್ನ ಪಕ್ಕದಲ್ಲಿ ಮಂಜುನಾಥ್ ಆಳ್ವರವರಿದ್ದಾರೆ. ಅವರು ಚೆರ್ಕಳಂ ಅಬ್ದುಲ್ಲರವರ ಚುನಾವಣೆಯಿಂದ ಈ ಚುನಾವಣೆ ತನಕ ಮಂಜೇಶ್ವರದ ಐಕ್ಯ ಪ್ರಜಾಪ್ರಭುತ್ವ ರಂಗದ ಚುನಾವಣೆಯ ಮುಂಚೂಣಿಯಲ್ಲಿರುವ ಒಬ್ಬರು ಹಿಂದೂ ನಾಯಕ ಅಂತ ಎಷ್ಟೋ ಸಾಮರಸ್ಯವನ್ನು ವಹಿಸುವವರು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬಾರದು ಎಂಬ ಕಾರಣದಿಂದ UDFಗೆ ದುಡಿದು ಗೆಲ್ಲಿಸುವ ಕ್ಷೇತ್ರ. ಇಲ್ಲಿ ಯಾರಾದರೂ LDF UDF ಬಿಜೆಪಿ ಅಲ್ಲದೆ ಯಾರಾದರೂ ಓಟಿಗೆ ನಿಂತು 100 ಓಟ್ 500 ಓಟ್ ಪಡೀತಾರೆ ಅಂತ ಹೇಳಿದ್ರೆ ಮಂಜೇಶ್ವರದ ಜನರಿಗೆ ಗೊತ್ತು, ಇವನ್ ಬಿಜೆಪಿಯಿಂದ ಹಣ ಪಡ್ಕೊಂಡಿದ್ದಾನೆ, ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಬಿಜೆಪಿಯನ್ನು ಗೆಲ್ಲಿಸ್ತಾನೆ ಎಂಬುದು ಗೊತ್ತು. ನೋಡಿ, ಬಿಜೆಪಿ ಮತ್ತು UDF ಹೋರಾಟ ಮಾಡುವ ಈ ಮಂಜೇಶ್ವರದಲ್ಲಿ ಯಾರಾದರೂ ಬಿಜೆಪಿಯಿಂದ ಹಣ ಪಡೆದು ಡೀಲ್ ರಾಜಕೀಯ ಮಾಡಿದ್ರೆ ಮಂಜೇಶ್ವರದ ಜನರು ಮೆಟ್ಟಲಿನಿಂದ ಒಡೆದು ನಿಮ್ಮನ್ನು ಓಡಿಸ್ತಾರೆ. ನೀವಿಲ್ಲಿ ಮಂಜೇಶ್ವರದ ಜನರನ್ನು ನೀವು ಪಕ್ಷ ಕಟ್ಟಿರುವುದು ಬಿಜೆಪಿಗೆ ಎದುರಾಗಿ, ನಿಮ್ಮ ಲೀಡರ್ಸ್ ಇರುವುದು ಜೈಲಲ್ಲಿ, ಕೇರಳದಲ್ಲಿ ನಿಮ್ಮನ್ನು ಕೊಲೆ ಮಾಡಿರುವುದು ಬಿಜೆಪಿ RSS ನವರು. ಮಂಜೇಶ್ವರದಲ್ಲಿ ನೀವು 500 ಓಟ್ 1000 ಓಟ್ ಹಿಡಿದು ಬಿಜೆಪಿಯನ್ನು ಗೆಲ್ಲಿಸ್ತೀರಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲದೆ ಇರುವುದು, ಬಿಜೆಪಿಯಿಂದ ಹಣ ಪಡೆದು ಓಟಿಗೆ ನಿಂತವರಿಗೆ 4ಕ್ಕೆ ರಿಸಲ್ಟ್ ಬರಲಿ, ಮಂಜೇಶ್ವರದ ಜನರು ನಿಮ್ಗೆ ನಿಮ್ಮ ಜೀವನದಲ್ಲಿ ನೋಡಿ ಕಂಡರಿದ ಪಾಠವನ್ನು ಕಲಿಸ್ತಾರೆ. ನೋಡಿ, ಅದು ಯಾವಾಗಲೂ ಬಿಜೆಪಿ ಸೋತಾಗ ಮಾಡುವ ಆರೋಪ. ಕೇರಳದ ವಿಧಾನಸಭೆಯಲ್ಲಿ ಬಿಜೆಪಿಗೆ ಈಗಲೂ ಕೂಡ ಶೂನ್ಯ. 2026ರಲ್ಲಿ ಕೂಡ ಬಿಜೆಪಿ ಗೆಲ್ಲುವುದಿಲ್ಲ. ಮಂಜೇಶ್ವರದಲ್ಲಿ LDF ಬಹಳ ಹಿಂದೆ ಇದೆ. ನಾವು ಗೆದ್ದಾಗ ಹೇಳುವುದೇನಂತ ಹೇಳಿದ್ರೆ LDF ಮತ್ತು UDF ಅಂತರ್ಧಾರೆ ಅಂತ. ನಾವು 8 ಪಂಚಾಯತಲ್ಲಿ ಸಣಸಾಡುವಾಗ LDF ಮತ್ತು ಬಿಜೆಪಿ ಅವರನ್ನು ಸೋಲಿಸಿ ಗೆದ್ದು ಪಂಚಾಯತನ್ನು ಹಿಡಿದವರು. ಅದೆಲ್ಲ ಮಂಜೇಶ್ವರ ಜನರಿಗೆ ಪಾರದರ್ಶಕವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ UDF ಗೆದ್ದೇ ಗೆಲ್ತದೆ. ಈಗಾಗಲೇ 5 ವರ್ಷದಲ್ಲಿ ಮಂಜೇಶ್ವರಗೆ ಲಾ ಕಾಲೇಜ್ ತಂದಂಥ ಶಾಸಕ, ಆರೋಗ್ಯ ವಲಯಕ್ಕೆ ಕೋಟಿಗಟ್ಟಲೆ ರೂಪಾಯಿ ತಂದಿದ್ದೀನಿ, ಮಂಜೇಶ್ವರದ ಜನರ ಶಾಂತಿಯನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. 2026ರಲ್ಲಿ ಕೇರಳದಲ್ಲಿ UDF ಸರ್ಕಾರ ಬರ್ತದೆ. UDF ಸರ್ಕಾರ ಬಂದರೆ ಈಗಾಗಲೇ ಅಭಿವೃದ್ಧಿ ಪತ್ರದಲ್ಲಿರುವ ಮಂಜೇಶ್ವರ ಕ್ಷೇತ್ರವನ್ನು, ಕೇರಳದಲ್ಲಿ ಮಂಜೇಶ್ವರ ಕ್ಷೇತ್ರವನ್ನು ಹೇಳೋದು ನಂಬರ್ 1 ಕ್ಷೇತ್ರ. 2031 ಒಳಗಡೆ ಕೇರಳದ ಅಭಿವೃದ್ಧಿಯಲ್ಲಿ ನಂಬರ್ 1 ಕ್ಷೇತ್ರವನ್ನಾಗಿ ಮಂಜೇಶ್ವರ ಮಾಡ್ತಾರೆ.